ಒಂದು ವಿಡಿಯೋದಲ್ಲಿ ದ್ವಿತೀಯ PUC ಅರ್ಥಶಾಸ್ತ್ರ ಅದು ಸಮಗ್ರ ಅರ್ಥಶಾಸ್ತ್ರದಲ್ಲಿ 4 ಅಂಕದ ಬಹು ನಿರೀಕ್ಷಿತ ಪ್ರಶ್ನೆ ಚಾಲ್ತಿ ಖಾತೆ ಭಾಗಪಟ ಅಥವಾ ಬಂಡವಾಳ ಖಾತೆ ಭಾಗದ ಪಟ ಇವೆರಡರಲ್ಲಿ ಒಂದು ಬರುತ್ತೆ. ನಾನು ಎರಡನ್ನೂ ಕಲಿಸ್ಕೊಡ್ತೀನಿ. ನಾಳೆ ಎರಡರಲ್ಲಿ ಒಂದು ಫಿಕ್ಸ್ ಬರುತ್ತೆ. ನೆಗ್ಲೆಕ್ಟ್ ಮಾಡಬೇಡಿ, ವಿಡಿಯೋನ ಕೊನೆ ತನಕ ನೋಡಿಬಿಡಿ, ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ನಾವು ಡೈಗ್ರಾಮ್ ಮೂಲಕ ಈ ರೀತಿ ಯಾವ ರೀತಿ ಡೈಗ್ರಾಮ್ ಇದೆಯಲ್ವ ಅದೇ ರೀತಿ ನಾವು ಡೈಗ್ರಾಮನ್ನು ತೆಗಿಯೋಣ. ಬಟ್ ಒಂದಂತೂ ನಿಜ, ಇದು ನಾಳೆ 2 ಪ್ರಶ್ನೆಯಲ್ಲಿ ಒಂದು ಬರ್ತಕ್ಕಂಥ ಸಾಧ್ಯತೆ ಇದೆ. ಇಲ್ಲಿ ಕಲಿಸ್ಕೊಡ್ತೀನಿ. ಚಾಲ್ತಿ ಖಾತೆ ಅಂತ ಬರೀರಿ. ಚಾಲ್ತಿ ಖಾತೆಯಲ್ಲಿ 3 ವಿಧ. ಒಂದು ಸರಕುಗಳ ವ್ಯಾಪಾರ, ಸೇವೆಗಳ ವ್ಯಾಪಾರ, ವರ್ಗಾವಣೆ, ಪಾವತಿ. ಈ 3 ಬರ್ಕೊಂಡ್ರ ಸರಕುಗಳ ವ್ಯಾಪಾರ, ಸೇವೆಗಳ ವ್ಯಾಪಾರ, ವರ್ಗಾವಣೆ, ಪಾವತಿ ಬರ್ಕೊಂಡ್ರ ಈ ರೀತಿ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಸರಕುಗಳ ವ್ಯಾಪಾರದಲ್ಲಿ 2 ವಿಧ ಬರುತ್ತೆ. ಸರಕುಗಳ ರಫ್ತು ಅಂತ ಬರ್ಕೊಳ್ಳಿ, ಸರಕುಗಳ ಆಮದು ಅಂತ ಬರ್ಕೊಳ್ಳಿ. ಒಂದು ರಫ್ತು, ಒಂದು ಆಮದು, ಮುಗಿಸೋದು ಇಷ್ಟೇ. ಇಲ್ಲಿ ಸರಕುಗಳ ವ್ಯಾಪಾರದಲ್ಲಿ 2 ಪಾಯಿಂಟ್ ಬರುತ್ತೆ. ನಿವ್ವಳ ಉತ್ಪಾದನಾಂಗ ಆದಾಯ, ನಿವ್ವಳ ಉತ್ಪಾದನಾಂಗೇತರ ಆದಾಯ. 2 ಪಾಯಿಂಟ್ ಬರುತ್ತೆ. 2 ಪಾಯಿಂಟ್ ನಾನು ಇಲ್ಲಿ ಬರ್ಕೊಂಡೆ. ಅದಾದ ನಂತರ ವರ್ಗಾವಣೆ ಪಾವತಿಯಲ್ಲಿ ಕೇವಲ 1 ಪಾಯಿಂಟ್ ಬರುತ್ತೆ. ಎಕ್ಸಾಂಪಲ್ ಕೊಡಬೇಕಲ್ವ, ಉಡುಗೊರೆ, ಪಾವತಿಗಳು, ಅನುದಾನಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಇಷ್ಟಕ್ಕೆ ಮುಗೀತು ನಮ್ಮದು. ಇಲ್ಲಿ ನಿವ್ವಳ ಉತ್ಪಾದನಾಂಗ ಆದಾಯದಲ್ಲಿ 2 ಪಾಯಿಂಟ್ ಬರುತ್ತೆ. ನೌಕರರ ಪರಿಹಾರದಿಂದ ಬರುವ ನಿವ್ವಳ ಆದಾಯ, ನಿವ್ವಳ ಹೂಡಿಕೆ ಆದಾಯ ಅಂತ ಬರುತ್ತೆ. ನಿವ್ವಳ ಉತ್ಪಾದನಾಂಗೇತರ ಆದಾಯದಲ್ಲಿ ಬ್ಯಾಂಕಿಂಗ್, ವಿಮೆ, ಪ್ರವಾಸೋದ್ಯಮ, ಸಾಫ್ಟ್ವೇರ್, ನೌಕಾ ಸೇವೆಗಳು ಬರುತ್ತೆ. ಇಷ್ಟನ್ನು ಮಾಡಲಿಕ್ಕಾಗುತ್ತಾ? ಇಷ್ಟನ್ನು ಬರಲಿಕ್ಕಾಗುತ್ತಾ? ಇಷ್ಟು ಬರೆದ್ರೆ ನಮಗೆ 4 ಮಾರ್ಕ್ಸ್ ನೀವು ನೆನ್ಪಿಟ್ಕೊಳ್ತಕ್ಕಂಥ ಜವಾಬ್ದಾರಿ ನಿಮ್ಮದು. ಪಟ್ಟಂತ ಇನ್ನೊಂದು ಸಲ ಕ್ವಿಕ್ ರಿವಿಷನ್ ಮಾಡ್ತೀನಿ. ಯಾಕಂದರೆ ಇನ್ನೊಂದು ಡಯಾಗ್ರಾಮ್ ನೋಡ್ಬೇಕು ನಾವು. ಚಾಲ್ತಿ ಖಾತೆ ಅಂತ ಬರ್ಕೊಳ್ಳಿ. ಚಾಲ್ತಿ ಖಾತೆಯಲ್ಲಿ ಸರಕುಗಳ ವ್ಯಾಪಾರ, ಸೇವೆಗಳ ವ್ಯಾಪಾರ, ವರ್ಗಾವಣೆ, ಪಾವತಿ ಅಂತ 3 ಬರುತ್ತೆ. ಬಂದ ತಕ್ಷಣ ಸರಕುಗಳ ವ್ಯಾಪಾರದಲ್ಲಿ 2 ವಿಧ. ಯಾವುದ್ಯಾವುದು? ಸರಕುಗಳ ರಫ್ತು, ಸರಕುಗಳ ಆಮದು. ಸೇವೆಗಳ ವ್ಯಾಪಾರದಲ್ಲಿ 2 ವಿಧ. ನಿವ್ವಳ ಉತ್ಪಾದನಾಂಗ ಆದಾಯ, ನಿವ್ವಳ ಉತ್ಪಾದನಾಂಗೇತರ ಆದಾಯ ಅಂತ. ಇಲ್ಲಿ ವರ್ಗಾವಣೆ ಪಾವತಿಯಲ್ಲಿ ಒಂದೇ ಒಂದು ಬರುತ್ತೆ. ಯಾವ್ದು ಪಾಯಿಂಟ್ ಅಂದರೆ ಅದು ಎಕ್ಸಾಂಪಲ್ ಉಡುಗೊರೆ, ಪಾವತಿಗಳು, ಆದಾನಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ನಿವ್ವಳ ಆದಾಯದಲ್ಲಿ 2 ಪಾಯಿಂಟ್ ಬರುತ್ತೆ. ನೌಕರರ ಪರಿಹಾರದಿಂದ ಬರ್ತಕ್ಕಂಥ ನಿವ್ವಳ ಆದಾಯ, ನಿವ್ವಳ ಹೂಡಿಕೆ ಆದಾಯ. ಇಲ್ಲಿ ನಿವ್ವಳ ಉತ್ಪಾದನಾಂಗೇತರ ಆದಾಯ ಇಲ್ಲಿ ಏನು ಬರುತ್ತೆ ಅಂತಂದರೆ ಬ್ಯಾಂಕಿಂಗ್, ವಿಮೆ, ಪ್ರವಾಸೋದ್ಯಮ, ಸಾಫ್ಟ್ವೇರ್, ನೌಕಾ ಸೇವೆಗಳು. ಇದಿಷ್ಟನ್ನು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಇಷ್ಟು ಅರ್ಥ ಆಯಿತಾ? ನೆಕ್ಸ್ಟ್ ಇನ್ನೊಂದು ಹೋಗ್ತೀನಿ. ಬಂಡವಾಳ ಖಾತೆ ಪಟವನ್ನು ಅಥವಾ ಸಂದಾಯ ಬಾಕಿ ಬಂಡವಾಳ ಖಾತೆ ಅಂತ ಬರಿಬೋದು. ಬಂಡವಾಳ ಸಂದಾಯ ಅಂತ ಇಲ್ಲಿ ಮುಂದೆ ವರ್ಡ್ ಕೊಟ್ಟರೆ ತಲೆ ಕೆಡಿಸ್ಕೊಬಿಡಿ. ಬಂಡವಾಳ ಖಾತೆ ಪಟ ಅಂತ ಇಷ್ಟು ಕೇಳ್ತಾರೆ. ನಾಳೆ ಇದೇ ಬರ್ತಕ್ಕಂಥ ಸಾಧ್ಯತೆ ಇದೆ. ಬಂಡವಾಳ ಖಾತೆ ಅಂತ ಬರ್ಕೊಳ್ಳಿ. ಬಂಡವಾಳ ಖಾತೆ ಅಂತ ಬರ್ಕೊಂಡು ಇಲ್ಲಿ 3 ಪಾಯಿಂಟ್ ಬರುತ್ತೆ. ಇಲ್ಲೂ ಕೂಡ 3 ಪಾಯಿಂಟ್ ಬರುತ್ತೆ. ಹೂಡಿಕೆಗಳು, ಬಾಹ್ಯ ಸಾಲ, ಬಾಹ್ಯ ನೆರವು. ಇಷ್ಟು ಬರ್ಕೊಂಡ್ರೆ ಇಷ್ಟು ಬರ್ಕೊಂಡ ನಂತರ ಏನಾಗುತ್ತೆ, ಇಲ್ಲಿ ಹೂಡಿಕೆಗಳಲ್ಲಿ 2 ಭಾಗ ಬರುತ್ತೆ. ನೇರ ಹೂಡಿಕೆ, ಪೋರ್ಟ್ಫೋಲಿಯೋ ಹೂಡಿಕೆ ಅಥವಾ ಪೋರ್ಟ್ಫೋಲಿಯೋ ಖಾತೆ ಹೂಡಿಕೆ ಅಂತ ಬರ್ಕೊಳ್ಳಿ. ಬಾಹ್ಯ ಸಾಲದಲ್ಲಿ 1 ಪಾಯಿಂಟು. ಉದಾಹರಣೆಗೆ ಏನು ಬರುತ್ತೆ? ಉದಾಹರಣೆ ಬಾಹ್ಯ ವಾಣಿಜ್ಯ ಸಾಲ, ಅಲ್ಪಾವಧಿ ಸಾಲ. ಬಾಹ್ಯ ನೆರವು ಅಂತಂದರೆ ಸರ್ಕಾರದ ಅನುದಾನ, ಅಂತರ್ ಸರ್ಕಾರಿ, ಬಹುಪಕ್ಷೀಯ, ದ್ವಿಪಕ್ಷೀಯ ಸಾಲಗಳು. ಇನ್ನು ನೇರ ಹೂಡಿಕೆಯಲ್ಲಿ 1 ಪಾಯಿಂಟನ್ನು ನೋಡೋದಾದರೆ ಇಲ್ಲಿ ಹೂಡಿಕೆಯಲ್ಲಿ ನೇರ ಹೂಡಿಕೆ, ಪೋರ್ಟ್ಫೋಲಿಯೋ ಖಾತೆ ಹೂಡಿಕೆ ನೋಡಿದ್ವಲ್ವಾ, ಇಲ್ಲಿ FDI ಬರುತ್ತೆ. ಈಕ್ವಿಟಿ, ಬಂಡವಾಳ, ಪುನರ್ ಹೂಡಿಕೆ ಗಳಿಕೆಗಳು ಮತ್ತು ಇತರೆ ನೇರ ಬಂಡವಾಳಗಳಂತ ಬರ್ಕೊಳ್ಳಿ. ಇಲ್ಲಿ FII ಸಾಗರೋತ್ತರ ನಿಧಿಗಳು. ಇಷ್ಟು ಬರೆದ್ರೆ ನಮಗೆ 4 ಮಾರ್ಕ್ಸ್ ಸಿಗುತ್ತೆ. ಡೋಂಟ್ ವರಿ, ಇನ್ನೊಂದು ಸಲ ರಿವಿಷನ್ ಮಾಡ್ತೀನಿ. ಬಂಡವಾಳ ಖಾತೆಯಲ್ಲಿ 3 ವಿಧ ಬರುತ್ತೆ. ಹೂಡಿಕೆಗಳು, ಬಾಹ್ಯ ಸಾಲ, ಬಾಹ್ಯ ನೆರವು ಅಂತ ಬರುತ್ತೆ. ಅರ್ಥ ಮಾಡ್ಕೊಂಬಿಡಿ, ನೆನ್ಪಿಟ್ಕೊಳ್ಳಿ. ಹೂಡಿಕೆಯಲ್ಲಿ 2 ವಿಧ. ನೇರ ಹೂಡಿಕೆ, ಪೋರ್ಟ್ಫೋಲಿಯೋ ಖಾತೆ ಹೂಡಿಕೆ. ನೇರ ಹೂಡಿಕೆಯಲ್ಲಿ ಒಂದು ಉದಾಹರಣೆ ಕೊಡಿ ಅಂದರೆ FDI, ಈಕ್ವಿಟಿ, ಬಂಡವಾಳ, ಪುನರ್ ಹೂಡಿಕೆ ಗಳಿಕೆಗಳು ಮತ್ತು ಇತರೆ ನೇರ ಬಂಡವಾಳಗಳ ಹರಿವು. ಪೋರ್ಟ್ಫೋಲಿಯೋ ಖಾತೆ ಹೂಡಿಕೆಯಲ್ಲಿ FII ಸಾಗರೋತ್ತರ ನಿಧಿಗಳಂತ ಬರ್ಕೊಳ್ಳಿ. ಬಾಹ್ಯ ಸಾಲದಲ್ಲಿ ಒಂದು ಉದಾಹರಣೆ, ಬಾಹ್ಯ ನೆರವಿನಲ್ಲಿ ಒಂದು ಉದಾಹರಣೆ. ಬಾಹ್ಯ ವಾಣಿಜ್ಯ ಸಾಲಗಳು, ಅಲ್ಪಾವಧಿ ಸಾಲ. ಬಾಹ್ಯ ನೆರವಿನಲ್ಲಿ ನೋಡೋದಾದರೆ ಸರ್ಕಾರದ ಅನುದಾನ, ಅಂತರ್ ಸರ್ಕಾರಿ, ಬಹುಪಕ್ಷೀಯ, ದ್ವಿಪಕ್ಷೀಯ ಸಾಲಗಳು. ಇಷ್ಟು ಬರೆದ್ಬಿಟ್ರೆ ನಮಗೆ 4 ಮಾರ್ಕ್ಸ್ ಕಣ್ಣು ಮುಚ್ಚಿ ಕೊಡ್ತಾರೆ. 2ರಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಅಂತ ಹೇಳಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿದ್ದೀರಾ. ನಿಮ್ಮ ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.